ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ನಗರದ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಸಂಸ್ಥೆಯಲ್ಲಿ ದಿನಾಂಕ 5/1/2025 ವಿಶ್ವ ಬ್ರೈಲ್ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ವಾದ್ಯವನ್ನ ನುಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜ ಯೋಗಿನಿ ಸ್ಮಿತಾ ಅಕ್ಕ ಮಾತನಾಡುತ್ತಾ, ಭೂಲೋಕಕ್ಕೆ ಆ ಭಗವಂತರು ಜನರನ್ನ ವಿವಿಧ ರೀತಿಯಗಳಲ್ಲಿ ಕಳುಹಿಸಿರುತ್ತಾನೆ. ಕೆಲವರಿಗೆ ದೇಹದ ಭಾಗಗಳು ಊನವಾಗಿರುತ್ತವೆ, ಆದರೂ ಸಹ ಅವರು ಇತರ ಮನುಷ್ಯರಂತೆ ಬದುಕಲು ಶಕ್ತಿಯನ್ನ ಆ ಭಗವಂತನು ಕೊಟ್ಟಿರುತ್ತಾರೆ. ಜಗತ್ತನ್ನ ನೋಡಲು ಕಣ್ಣು ಇಲ್ಲದಿದ್ದರೂ ಮನಸ್ಸಿನ ಮೂಲಕ, ಹೃದಯದ ಮೂಲಕ ಜಗತ್ತು ನೋಡುವ ಶಕ್ತಿ ಅಂಧ ಮಕ್ಕಳಿಗೆ ಕೊಟ್ಟಿರುತ್ತಾನೆ. ರಾಯಚೂರು ನಗರದ ಮಾಣಿಕ್ಯ ಪ್ರಭು ಅಂಧ ಮಕ್ಕಳು ನಮ್ಮಂತೆ ಬರೆಯುತ್ತಾರೆ, ಓದುತ್ತಾರೆ, ಹಾಡನ್ನು ಹಾಡುತ್ತಾರೆ, ವಾದ್ಯಗಳನ್ನು ನುಡಿಸುತ್ತಾರೆ. ಅವರೂ ಸಹ ಇತರರಂತೆ ಎಲ್ಲ ವಿದ್ಯಾ ಕಲಿತಿರುವುದು ಸಂತೋಷದ ಸಂಗತಿ ಎಂದು ಹೇಳಿ ಆ ಮಕ್ಕಳಿಗೆ ಬರೆಯಲು ಓದಲು ಬೇಕಾಗಿರುವ ಶೈಕ್ಷಣಿಕ ಸಾಧನೆಗಳನ್ನು ಉಚಿತವಾಗಿ ನೀಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಣಿಕ್ಯ ಪ್ರಭು ಅಂಧ ಮಕ್ಕಳ ಸಂಸ್ಥೆಯ ಮುಖ್ಯಸ್ಥರಾದ RM ಯತ್ನಳ್ಳಿ ಮಾತನಾಡುತ್ತಾ, ಇವತ್ತು ಬ್ರಹ್ಮಕುಮಾರಿ ಸಂಸ್ಥೆಯವರು ನನ್ನನ್ನ ಮತ್ತು ಸಿಬ್ಬಂದಿಯವರನ್ನ ಕರೆಸಿ, ಮಕ್ಕಳನ್ನ ಕರೆಸಿ ಅವರಿಗೆ ಮತ್ತು ನಮಗೂ ಈ ದಿನಾಚರಣೆ ಹಿನ್ನೆಲೆಯಲ್ಲಿ ಸನ್ಮಾನಿಸಿ ಸಂಗೀತ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ರಾಜಯೋಗಿನಿ ಸ್ಮಿತಾ ಅಕ್ಕನವರಿಗೆ ಧನ್ಯವಾದಗಳು. ವಿಶ್ವ ಬ್ರೈಲ್ ದಿನಾಚರಣೆ ತನ್ನದೇ ಆದ ಹಿನ್ನೆಲೆ ಹೊಂದಿದೆ. ಆ ಲಿಪಿಯ ಮೂಲಕ ಕಣ್ಣು ಕಾಣಲಾರದ ಬರೆಯಲು ಸಾಧ್ಯ, ಓದಲು ಸಾಧ್ಯ. ಇಂದು ಹಲವಾರು ಜನರು ನಮ್ಮಂತವರು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ಕುರಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ವಿಶೇಷವಾಗಿ ರಾಯಚೂರು ಮಾಣಿಕ್ಯ ಪ್ರಭು ಅಂಧ ಮಕ್ಕಳು ಚಟುವಟಿಕೆಯಿಂದ ಇರುತ್ತಾರೆ. ಶಾಲಾ ವಿದ್ಯಾರ್ಥಿಗಳು ಒಳ್ಳೆಯ ಬದ್ಧವಾಗಿ ಶಿಸ್ತುಬದ್ಧವಾಗಿ ಇರುತ್ತಾರೆ. ಬಹುಶಃ ಕೆಲ ವರ್ಷಗಳಿಂದ ರಾಜ್ಯಮಟ್ಟದ ಚದುರಂಗ ಸ್ಪರ್ಧೆಯನ್ನು ಅಂಧ ಮಕ್ಕಳ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿ ಯಶಸ್ವಿಯನ್ನ ಮಾಡಿದ್ದರು. ಪುಟ್ಟರಾಜ ಗವಾಯಿಗಳ ಕೃಪಾಶೀರ್ವಾದದಿಂದ ಇಂಥ ಮಕ್ಕಳು ಸದಾ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಯಬೇಕು. ಅವರು ಸಹ ಇತರರಂತೆ ಎಲ್ಲ ರೀತಿ ಕೆಲಸ ಮಾಡಬಲ್ಲ ಎಂಬುದು ಈ ಮಕ್ಕಳ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ರೇಖಾ ಸಹೋದರಿ ಮಾತನಾಡುತ್ತಾ, ಇಂದು ಮಾಣಿಕ್ಯ ಪ್ರಭು ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದರೆ ಬ್ರಹ್ಮಕುಮಾರಿಯ ಸಂಸ್ಥೆಯವರ ಇಂದು ನಮಗೆ ನೀಡಿದ ಗೌರವ ನಾವು ಎಂದೂ ಮರೆಯಲಾರೆವು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಶಾರದಾ ಅಕ್ಕ, ಪಾರ್ವತಿ ಅಕ್ಕ, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸತ್ಯಪ್ಪ ಪ್ರಾರ್ಥನೆ ಸಕಲರನ್ನ ಸ್ವಾಗತಿಸಿದರು. ಜಗದೀಶ್ ಅಣ್ಣನವರು ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು. ನಂತರ ಮಾಣಿಕ್ಯ ಪ್ರಭು ಶಾಲಾ ವಿದ್ಯಾರ್ಥಿಗಳು ಸಂಗೀತ ಕಾರ್ಯಕ್ರಮವನ್ನು ನಡೆಸಿ ಸಕಲ ಸಭಿಕರ ಮನಸ್ಸನ್ನು ಸೂರೆಗೊಂಡರು. ಮನಮಂದಿರದಲ್ಲಿ ಸ್ಮರಿಸುತ್ತ ಇವತ್ತಿನ ವಿಶ್ವ ಬ್ರೈಲ್ ದಿನದ ಪ್ರಯುಕ್ತ ವೇದಿಕೆ ಮೇಲೆ ಅಂಧ ಮಕ್ಕಳ ಬಾಳಿಗೆ ಆಶಾದೀಪವಾದಂತಹ ಸಂಸ್ಥೆ, ಪದಾಧಿಕಾರಿಗಳು, ಸಹಾಯಕರು ಹಾಗೂ ಆ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಸಹೋದರಿ, ಇವತ್ತು ಇವರನ್ನೆಲ್ಲ ಕಂಡಾಗ ನಮ್ಮ ಹತ್ರ ಇರುವಂತಹ ಶಕ್ತಿ, ನಾವು ಅದನ್ನ ವಿನಿಯೋಗ ಮಾಡ್ತಾ ಇರುವಂತಹ ವಿಧಿಗೆ ಒಂದು ಪ್ರಶ್ನೆ ಚಿಹ್ನೆಯನ್ನು ನಾವು ಹಾಕೊಳ್ಬೇಕಾಗ್ತದೆ. ಜಗತ್ತನ್ನ, ಸುಂದರವಾದ ಜಗತ್ತನ್ನ ನೋಡುವಂತಹ ಕಣ್ಣುಗಳು ನಮ್ಮಗಳಿಗೆ ಇತ್ತು. ಯಾವುದರಲ್ಲಿ ನಾನು ಸಮಯವನ್ನ ಕಳೀತಾ ಇದ್ದೀನಿ, ಕಣ್ಣುಗಳಿಂದ ನಾನು ಯಾವ ವಿಷಯಗಳನ್ನ ನೋಡಿ ಏನು ಅಧ್ಯಯನ ಮಾಡ್ತಿದ್ದೀನಿ ಅಂತ ಇವತ್ತು ದೃಷ್ಟಿ ಇದ್ದಂಥವರು ಪ್ರಶ್ನಿಸ್ಕೊಳ್ಬೇಕಾಗ್ತದೆ. ಇವತ್ತು ಅವರಿಗೆ ಸ್ಥೂಲವಾದ ಜಗತ್ತು ಕಣ್ಣಿಗೆ ಕಾಣದಿದ್ರೂ ಸಹಿತ ತಮ್ಮ ಒಂದು ಆಂತರಿಕ ಸ್ವಶಕ್ತಿಯಿಂದ ಕಲೆಗಳನ್ನು ಕಲಿತು ಸಂಗೀತ, ಬಹಳ ಸುಂದರವಾದಂತಹ ಸಂಗೀತದ ಕಲೆ ಹಾಗೂ ಚೆಸ್ ಆಟ ಇವೆಲ್ಲ ಬಹಳ ಸಹಜ ಅಲ್ಲ, ಆದರೆ ಇವರ ಮನೋಬಲ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಈ ಅಂಗವಿಕಲರು ಅಥವಾ ಇನ್ಯಾವ್ಯಾವುದೋ ಶಬ್ದ ಬಳಸ್ತಿದ್ವಿ ನಾವು ಸಮಾಜದಲ್ಲಿ, ಆದರೆ ದಿವ್ಯಾಂಗ ಅವರಿಗೆ ಒಂದು ಅಂಗದ ನ್ಯೂನ್ಯತೆ ಇದ್ರು ಅವರಲ್ಲಿ ಒಂದು ದಿವ್ಯಾನಿಟಿ, ಒಂದು ದಿವ್ಯ ಶಕ್ತಿ ಅವರಲ್ಲಿದೆ ಅನ್ನೋದಕ್ಕಾಗಿ ಅವರನ್ನ ಅಂಗವಿಕಲರು ಅಂತ ಕರೆಯುವ ಶಬ್ದವನ್ನೇ ತೆಗೆದು ದೇಶದಲ್ಲಿ ಅವರನ್ನ ದಿವ್ಯಾಂಗ ಅಂತ ಕರೆಯುವಂತ ಒಂದು ಶಬ್ದವನ್ನ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಕೊಟ್ಟರು. ಯಾಕೆಂದ್ರೆ ಇವರಿಗೆ ಸ್ಥೂಲವಾದಂತಹ ಒಂದು ಅಂಗದ ಕೊರತೆ ಇರಬಹುದು, ಆದ್ರೆ ಇವರಲ್ಲಿ ಒಂದು ದಿವ್ಯತೆಯ ಶಕ್ತಿ ಇದ್ದೇ ಇರ್ತದೆ.
ಸೊ ಇವತ್ತು ಇವರು ಬಂದಂತಹದ್ದು ಸರ್ವರಿಗೂ ಸಹಿತ ಜ್ಞಾನ ನೇತ್ರವನ್ನ ಕೊಡುವಂತಹ ಜ್ಞಾನ ನೇತ್ರ ದಾತ ಭಗವಂತನ ಸಾನ್ನಿಧ್ಯದಲ್ಲಿ ಇವರು ಬಂದಿದ್ದಾರೆ. ಸೊ ಇಂತಹ ಈ ಒಂದು ನ್ಯೂನತೆ ಇದ್ದಂತಹ ಮಕ್ಕಳು ಸಹಿತ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲೀಲಿ, ಇವರು ಸಹಿತ ಒಳ್ಳೆಯ ಹುದ್ದೆಗಳಲ್ಲಿ ಜಾಬ್ಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕಾಗಿ ವಿದ್ಯೆ ಕಲಿಬೇಕಾದ್ರೆ ಒಂದು ಲಿಪಿ ಬೇಕು. ಲಿಪಿಯಿಂದ ವಿದ್ಯೆ ಕಲೀಲಿಕ್ಕೆ ಆಗಲ್ಲ. ನಮ್ಮಗಳಿಗೆ ಕಣ್ಣಿದೆ, ನಾವು ಯಾವುದೋ ಭಾಷೆಯಲ್ಲಿ ಯಾವುದೋ ವಿದ್ಯೆಯನ್ನ ಕಲಿತು ಬಿಡ್ತೀವಿ. ಆದ್ರೆ ಇವರಿಗೆ ನೇತ್ರದ ಕೊರತೆ ಇರುವ ಕಾರಣಕ್ಕಾಗಿ ಅಥವಾ ದೃಷ್ಟಿಯ ಕೊರತೆ ಇರುವ ಕಾರಣಕ್ಕಾಗಿ ಇವರು ಕಲಿಯುವಂತ ಲಿಪಿ ಬ್ರೈಲ್ ಲಿಪಿ. ಸೊ ಆ ಬ್ರೈಲ್ ಲಿಪಿಯನ್ನ ಬರೆಯುವಂತಹ ಪೇಪರು, ಇವ್ರ ಪೆನ್ಗಳು ಅವನ್ನೆಲ್ಲ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆದ್ರೂ ಅಷ್ಟು ಪರಿಶ್ರಮ ಪಟ್ಟು ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಮೊದಲು ಒಬ್ರು ಕೂಡ ಇದ್ರು ಶಾಲೆಯಲ್ಲಿ, ಅವರಿಗೆ ಸರ್ಕಾರಿ ಜಾಬ್ ಆಗಿ ಅವರು ಗುಲ್ಬರ್ಗಕ್ಕೆ ಹೋಗಿದ್ದಾರೆ. ಸೊ ಅವ್ರು ಯಾವಾಗ್ಲೂ ಹೇಳೋರು, ಅಕ್ಕೋರೆ ಅಂಧರ ಮೇಲೆ ನಿಮಗೆ ದಯೆ ಬೇಡ, ನೀವು ನಮ್ಮ ಮೇಲೆ ದಯ ತೋರಿಸ್ಬೇಡ್ರಿ, ಆದ್ರೆ ನಮಗೊಂದು ಆಸ್ಪದ ಕೊಡಿ, ನಮ್ಮ ಶಕ್ತಿಯನ್ನ ಜಗತ್ತಿಗೆ ತೋರಿಸುವ ಆಸ್ಪದಗಳನ್ನ ನಮಗ್ ಕೊಡಿ, ನಮ್ಮೇಲೆ ಅಯ್ಯೋ ಪಾಪ ಅಂತ ದಯ ತೋರಿಸ್ಬೇಡಿ. ಹಾಗಾಗಿ ಒಂದು ಸ್ಥೈರ್ಯ, ಸಾಹಸ, ಸಾಮರ್ಥ್ಯ ಇವರೆಲ್ಲರಲ್ಲೂ ಇದೆ. ಇವರೆಲ್ಲರ ಬಾಳು ಹಸನವಾಗಲಿ. ಇವ್ರಿಗೆ ಯಾವ ಯಾವ ಶಕ್ತಿ ಅಥವಾ ಯಾವ ಮಾರ್ಗದಲ್ಲಿ ಇವರು ಬೆಳಿಬೇಕಂತಾರೋ, ಯಾವ ಬ್ರಾಂಚಸ್ ನಲ್ಲಿ ಇವರು ತಮ್ಮ ಒಂದು ವಿಶಿಷ್ಟತೆಯನ್ನು ಬೆಳೆಸಿಕೊಳ್ಬೇಕಂತಾರ ಅವಶ್ಯಕವಾಗಿ ಭಗವಂತ ದಯಪಾಲಿಸಲಿ. ಹಾಗೂ ಇವರಿಗೆ ದೃಷ್ಟಿಯ ಕೊರತೆ ಇರುವ ಕಾರಣಕ್ಕಾಗಿ ಅನೇಕ ವಿಷಯಗಳು ಇವರಿಗೆ ಗೊತ್ತಾಗಲ್ಲ ಪಾಪ. ಆದ್ರೂ ಸಹಿತ ಇಂಥವರಿಗೂ ಸಹಕರಿಸುವುದೇ ನನ್ನ ಜೀವನದ ಒಂದು ಉದ್ದೇಶ ಅಂತ ಅನ್ಕೊಂಡು ಇವತ್ತ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದಂಥ ಅಕ್ಕವರ ಮೂಲ ಉದ್ದೇಶ ಅಂದರೆ 4ನೇ ತಾರೀಕು ಬ್ರೈಲ್ ಲಿಪಿ ಅಂದರೆ ನಿನ್ನೆ ಕಣ್ಣು ಕಾಣಲಾರದವರು ಸಹ ಅಕ್ಷರವನ್ನ ಬರೆಯಬಲ್ಲರು, ಗುರುತಿಸಬಲ್ಲರು ಎನ್ನುವ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಅವರಿಗಾಗಿ ಬ್ರೈಲ್ ಲಿಪಿ ಅಂತ ವಿಶೇಷವಾಗಿ ಅದನ್ನು ಕಂಡುಹಿಡಿದು ಅಂಥವರ ಬಾಳಿಗೆ ಅಕ್ಷರದ ಪರಿಕಲ್ಪನೆಯನ್ನ ಮೂಡುವಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಬ್ರೈಲ್ ಲಿಪಿಯನ್ನು ಆಚರಣೆ ಮಾಡಲಾಗಿದೆ. ವಿಶೇಷವಾಗಿ ಇಲ್ಲಿ ನಾನು ಯತ್ನಾಳ ಸರ್ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನು ಅವರ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾರೆ. ನಾನು 3-4 ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಪಾಲ್ಗೊಂಡಿದ್ದೆ. ಅಕ್ಕವರು ಈ ವಿಷಯವನ್ನು ನನಗೆ ತಿಳಿಸಿದಾಗ ಅದು ಒಳ್ಳೆಯ ಕಾರ್ಯಕ್ರಮ, ಅಂದವರು ಎಂದ ತಕ್ಷಣವೇ ನಮಗೆ ಗದುಗಿನ ಮಹಾನ್ ಪುರುಷರು ಜಗತ್ತನ್ನ ಹೃದಯದಿಂದ ನೋಡ್ತಾರೆ, ಮನಸ್ಸಿನಿಂದ ನೋಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಾಗಿರುವಂಥ ಸ್ಮಿತಾ ಅವರ ಮಾರ್ಗದರ್ಶನದಲ್ಲಿ ಶಾರದಾಕ್ಕವರ ಸಹಕಾರದೊಂದಿಗೆ ಇವತ್ತ ಈ ಅಂಧ ಮಕ್ಕಳು ಮಾಣಿಕ್ಯ ಪ್ರಭಾವದಲ್ಲಿ ಒಂದು ಸಲ ರಾಜ್ಯ ಮಟ್ಟದ ಚದುರಂಗ ಆಟ ಏನು ಯತ್ನ ಸರ್, ರಾಜ್ಯ ಮಟ್ಟದ ಚದುರಂಗ ಆಟ ಕಣ್ಣಿದ್ದವರು ಚದುರಂಗ ಆಟ ಆಡುವಂಥ ಸಂದರ್ಭ ಸೋಲ್ತೀವಿ ನಾವು. ಆದರೆ ಇಡೀ ರಾಜ್ಯದ ಎಲ್ಲ ಮಕ್ಕಳನ್ನ ಕರೆಸಿ ಸುಮಾರು 100 ವಿದ್ಯಾರ್ಥಿಗಳನ್ನ ಕರೆಸಿ ಅದರಲ್ಲಿ ಸ್ಪರ್ಧೆಯನ್ನ ಮಾಡಿ ಆ ಸ್ಪರ್ಧೆಯನ್ನು ಯಶಸ್ವಿ ಮಾಡಿದಂತ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ರಾಯಚೂರಿನ ಮಾಣಿಕ್ಯ ಪ್ರಭು ಸ್ಕೂಲ್ ಅಂದ್ರೆ ತಪ್ಪಾಗಲಿಲ್ಲ. ಅಂದ್ರೆ ಅವರಲ್ಲಿಯೂ ಮನಸ್ಸಿದೆ, ಹೃದಯ ಇದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ಅವರಿಗೆ ಸ್ಪಂದನೆ ಮಾಡುವಂತ ಪರಿಕಲ್ಪನೆಯನ್ನ ನಮ್ಮ ಯತ್ನಾಳ್ ಅವರು ಹೊಂದಿದ್ದಾರೆ. ಅದೇ ರೀತಿ ನಮ್ಮ ರಾಜಯೋಗಿ ಸ್ಮಿತಾಕ್ಕನವರು ಇವತ್ತ ಅಂತರಲ್ಲಿ ವಿಪತ್ತಿದೆ. ಬದುಕಿನ ಪೂಜ್ಯರನ್ನೇ ಯಾಕೆ ನಾವು ಸ್ಮರಣೆ ಮಾಡುತ್ತಂದ್ರೆ ಬದುಕಿನ ಜೀವನದ ಅಂದವಾಗಿದ್ದರೂ ಸಹ ಆ ಸಂಗೀತದ ಮೂಲಕ ಹೊರಗಿನ ಪ್ರಪಂಚವನ್ನ ತೋರಿಸಿಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅವರ ವಿಚಾರವನ್ನ ಇವತ್ತ ವಿಶೇಷವಾಗಿ ನಮ್ಮ ಮಾಣಿಕ್ಯ ಪ್ರಭು
ಅಂಧ ಮಕ್ಕಳ ಶಾಲಾ ವಿದ್ಯಾರ್ಥಿಗಳು, ಜೊತೆಗೆ ನಮ್ಮ ಸರ್ ಅವರು ಮಲ್ಲಿಕಾರ್ಜುನ ಆಗಿರ್ಬೋದು, ಪಾರ್ವತಿ ಮೇಡಮ್ ಆಗಿರ್ಬೋದು, ರೇಖಾ ಮೇಡಮ್ ಅವರು, ಇವರೆಲ್ಲರೂ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ದೇಹದ ಅಂಗವಿಕಲತೆಯ ಮಕ್ಕಳು, ಅದರಲ್ಲಿ ಕಣ್ಣು ಕಾಣದ ಮಗು ಹುಟ್ಟಿದ್ರೆ ಅವರ ಪಾಲನೆ ಮತ್ತು ಪೋಷಣೆ ಆ ತಾಯಿಗೆ ಗೊತ್ತು, ಆ ತಾಯಿಗೆ ಗೊತ್ತು, ಆ ತಂದೆಗೆ ಗೊತ್ತು, ಅದನ್ನ ಈಗ ಪೋಷಣೆ ಮಾಡ್ತಾರೆ. ಅಂತ ನೂರಾರು ವಿದ್ಯಾರ್ಥಿಗಳಿಗೆ ನಮ್ಮ ಆರ್ ಯಜ್ಞ ಸರ್ ಅವರು, ಮಲ್ಲಿಕಾರ್ಜುನ ಸರ್ ಅವರು ಮತ್ತು ರೇಖಾ ಮೇಡಮ್ ಅವರು, ಪಾರ್ವತಿ ಮೇಡಮ್ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.